ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮಾರ್ನಿಂಗ್ ರೂಟೀನ್ ಶೇರ್ ಮಾಡ್ತಾ ಇದ್ದೀನಿ. ನಾನು 6 ಗಂಟೆಗೆ ಎದ್ದು ನೋಡಿದಾಗ ಮನೆ ಮುಂದೆ ಎಲ್ಲ ನೀರು ಹಾಕ್ತಾಯಿದ್ಲು. ನೀರು ಬಿಟ್ಟಿದ್ರು, ನೀರು ಹಾಕ್ತಾಯಿದ್ಲು, ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ಲು. ಆಮೇಲೆ ನಾನು ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ನೀರೆಲ್ಲ ಅವಳೇ ಹಿಡ್ದಿದ್ಲಲ್ಲ, ಏನು ಮಾಡೋದು ಅಂತ ನಾನು ಯೋಚನೆ ಮಾಡಿದೆ. ಆಮೇಲೆ ಹೋಗಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದು ಬಿಸಿನೀರು ಮಾಡ್ಕೊಂಡು ನಾನು ಬಿಸಿನೀರು ಒಂದು ಲೋಟ ಕುಡಿದೆ. ಅಷ್ಟೊತ್ತಿಗೆ ನನ್ನ ಇನ್ನೊಬ್ಬಳು ಮಗಳು ಪಾತ್ರೆ ಎಲ್ಲ ಎತ್ಕೊಬಂದು ನಾನೇ ತೊಳಿತೀನಿ ಅಂತ ಬಂದಳು. ಆಮೇಲೆ ಅವಳೇ ಪಾತ್ರೆ ತೊಳಿತಾಳಲ್ಲ, ನನಗೆ ಇನ್ನೇನು ಕೆಲಸ ಇಲ್ಲ, ಅತ್ತೆಗೆ ಅಡುಗೆನಾರ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ರಾತ್ರಿಯೇ ನಾನು ಟಿಫನ್ ತೊಗೊಂಡೋಗ್ತೀನಿ, ನನಗೆ ತಿಂಡಿ ಬೇಡ ಅಂತ ಹೇಳಿದರು. ಅದಕ್ಕೆ ಏನು ಮಾಡೋದು ಅಡುಗೆ ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. ಏನಾರ ಮಾಡಲೇಬೇಕಲ್ಲ, ಇವಾಗ ಟಿಫನ್ ತೊಗೊಂಡೋಗ್ತಾರೆ. ರಾತ್ರಿಯೇ ಹೆಸ್ರು ಕಾಳು ನೆನೆ ಹಾಕಿದ್ನಲ್ಲ, ಆಲೂಗಡ್ಡೆ ಹಾಕಿ ಅದರದ್ದೇ ಒಂದು ಕುರ್ಮ ಮಾಡೋಣ, ಅನ್ನಕ್ಕೂ ಚೆನ್ನಾಗಿರುತ್ತೆ, ಅನ್ನದ ಜೊತೆ ಬಿಸಿ ಅನ್ನದ ಜೊತೆ ಚೆನ್ನಾಗಿರುತ್ತದು. ಮಸಾಲೆನಾರ ಜೋಡಿಸ್ಕೊಳ್ಳೋಣ ಅಂತ ಹೋದೆ ಅಡುಗೆ ರೂಮಿಗೆ. ಅಷ್ಟೊತ್ತಿಗೆ ನಮ್ಮವೆರಡು ಬೆಕ್ಕು ಬಂದವು. ಅವು ಬಂದರೆ ನನಗೆಲ್ಲ ಅಡುಗೆ ಮಾಡೋಕ್ಕಾರ ಬಿಡ್ತವೆ. ಅವಕ್ಕೆಲ್ಲ ಫುಡ್ ಹಾಕಿ ಅಷ್ಟೊತ್ತಿಗೆ ನನ್ನ ಮಗಳು ಬಂದು ನಾನೇ ಹಾಕ್ತೀನಿ ಫುಡ್ಡು ಅಂತ ಹೇಳಿದ್ಲು. ಇದಂತೂ ಮೈ ಮೇಲೆ ಎಗರುತ್ತೆ ಈ ಬೆಕ್ಕು. ಈಗ ನೋಡೋಕೆ ಹಿಂಗೈತೆ, ಮೈ ಮೇಲೆ ಹೆಂಗೆ ಎಗರುತ್ತೆ ಗೊತ್ತಾ? ಇವಾಗ ಫುಡ್ ಹಾಕಿದ್ರೆ ನೋಡ್ರಿ ಹೆಂಗೆ ತಿನ್ನುತ್ತದು. ನಾನು ಮಸಾಲೆ ಎಲ್ಲ ಜೋಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಮಸಾಲೆಗೆ 2 ದಪ್ಪ ಈರುಳ್ಳಿ, ಒಂದು 10ರಿಂದ ಒಂದು 10 ಬೆಳ್ಳುಳ್ಳಿ, ಒಂದು ತುಂಡು ಶುಂಠಿ, ಆಮೇಲೆ ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಂಡು ಚೆನ್ನಾಗಿ ತರಿಯಾಗಿ ರುಬ್ಕೋಬೇಕು. ಅದಕ್ಕೆ ಆ ಮಸಾಲೆ ರುಬ್ಬಿರೋ ಮಸಾಲೆಗೆ ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು, ಧನಿಯಾ ಪುಡಿ ಇದನ್ನು ಹಾಕ್ಕೊಂಡು ಕುಕ್ಕರ್ ಬಿಸಿ ಆದರೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಈ ಮಸಾಲೆ ಅದಕ್ಕೆ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಹೆಸ್ರು ಕಾಳು ಆಲೂಗಡ್ಡೆ ಹಾಕಿರ್ತೀವಲ್ಲ ಅದನ್ನು ಅದಕ್ಕೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಆಗ್ತಾ ಇರುತ್ತೆ. ನಾವು ಈ ಕಡೆ ಮಸಾಲೆ, ಕಾಯಿ, ಟೊಮೊಟೊ ಮಿಕ್ಸಿ ಮಾಡ್ಕೋಬೇಕು, ನುಣ್ಣಗೆ ಮಾಡ್ಕೊಂಡು ಆ ಮಸಾಲೆನ ಇದಕ್ಕೆ ಹಾಕ್ಕೋಬೇಕು. ಕುಕ್ಕರಿಗೆ ಹಾಕ್ಕೊಂಡು ಚೆಂದಾಗೆ ಫ್ರೈ ಇದನ್ನು ಹದ ಇಟ್ಕೋಬೇಕು. ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ನನಗೆ ಈ ಹದ ಸಾಕು ಅಂದ್ಕೊಂಡು ನಾನು ಇಷ್ಟು ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ರಿ. ನಾವು ಮುಂಚೆನೇ ಉಪ್ಪು ಹಾಕಿರೋದ್ರಿಂದ ಉಪ್ಪು ಕಡಿಮೆ ಹಾಕ್ಕೋಬೇಕಿಲ್ಲಿ, ಉಪ್ಪು ಸ್ವಲ್ಪ ಹಾಕ್ಕೋಬೇಕು. ಆಮೇಲೆ ಕುಕ್ಕರ್ ಮುಚ್ಚಬೇಕು, ಮುಚ್ಚಳ ಅಲ್ಲಿ 2 ವಿಜಲ್ ತಗೋಬೇಕು. 2 ವಿಜಲಿಗೆ ಸಾಕು ಆಗುತ್ತದು. ಆಮೇಲೆ ಎಲ್ಲರೂ ಕೂತ್ಕೊಂಡು ಟೀ ಕುಡ್ಕೊಂಡು ಟಿ ವಿ ನೋಡ್ತಾಯಿದ್ರು, ಎಲ್ಲ ಮಾತಾಡ್ತಾಯಿದ್ರು. ನಾನು ಒಬ್ಬಳು ಯಾಕೆ ಅಲ್ಲಿರಬೇಕು ಅಂದ್ಕೊಂಡು ನಾನು ಟೀ ಕುಡಿಯೋಣ ಅಂತ ಬಂದೆ. ನನ್ನ ಮಗಳು ಆಲೇ ಟೀ ಮಾಡಿದ್ಲು. ಒಬ್ಬಳು ಹೋಗಿ ಹಾಲು ತೊಗೊಬಂದ್ಲು, ಡೈರಿಯಿಂದನೇ ನಾವು ಹಾಲು ತರೋದು. ತೊಗೊಬಂದು ಟೀ ಎಲ್ಲ ಮಾಡಿದ್ರು. ನಾನು ಕುಡ್ಕೊಂಡು ನಮ್ಮ ಮನೆಯವ್ರ ಹತ್ರ ಒಂದು 10-15 ನಿಮಿಷ ಮಾತಾಡಿದೆ. ಅಷ್ಟೊತ್ತಿಗೆ ಅಡುಗೆ ಎಲ್ಲ ಆಗಿತ್ತು. ನನ್ನ ಮಗ ಟಾಮ್ ಆ್ಯಂಡ್ ಜೆರ್ರಿ ನೋಡ್ತಾ ಇರ್ತಾನೆ ಯಾವಾಗಲೂ. ಬಿಸಿ ಅನ್ನನೂ ಆಗಿತ್ತು, ಈ ಕಡೆ ಕುರ್ಮಾನೂ ರೆಡಿಯಾಗಿತ್ತು. ನಮ್ಮ ಮನೆಯವ್ರಿಗೆ ಊಟ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕುಕ್ಕರೆಲ್ಲ ಮುಚ್ಚಳ ಎಲ್ಲ ತೆಗ್ದೆ. ಚೆನ್ನಾಗಾಗಿತ್ತು ಕುರ್ಮ. ನಾವು ಅಂದ್ಕೊಳ್ಳೋದ್ಕಿಂತ 2ರಷ್ಟು ಜಾಸ್ತಿನೇ ಆಗಿತ್ತು ಟೇಸ್ಟು. ಈ ಕುರ್ಮ ಚಪಾತಿಗೆ, ಇಡ್ಲಿಗೂ ಚೆನ್ನಾಗಿರುತ್ತೆ, ಪೂರಿ, ದೋಸೆ, ಪರೋಟ ಇದೆಲ್ಲದಕ್ಕೂ ಚೆನ್ನಾಗಿರುತ್ತೆ. ಈ ಕುರ್ಮ ಮಾತ್ರ ಮಿಸ್ ಮಾಡಬೇಡ್ರಿ, ಚೆನ್ನಾಗಿರುತ್ತೆ. ಮಾಡ್ಕೊಂಡು